ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೀಮ್ನ ನಿನ್ನೆ ನಡೆದಂಥ ಫಸ್ಟ್ ODI ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗಾದರೆ ಈ ಒಂದು ಫಸ್ಟ್ ODI ಮ್ಯಾಚು ನಿನ್ನೆ ವಿದರ್ಭ ಸ್ಟೇಡಿಯಂನ ನಗ್ಪುರಲ್ಲಿ ನಡೆಯುತ್ತೆ. ಹಾಗೆ ಈ ಮ್ಯಾಚ್ನ ಟಾಸ್ ಬಗ್ಗೆ ಆಗಿರ್ಬೋದು, ಮ್ಯಾಚ್ ಬಗ್ಗೆ ಆಗಿರ್ಬೋದು, ಯಾವೊಂದು ಟೀಮ್ ಗೆದ್ರು ಈ ಒಂದು ಫಸ್ಟ್ ODIನ, ಹಾಗೆ ಈ ಒಂದು ಮ್ಯಾಚ್ ಯಾವ ಥರ ನಡೀತು, ಯಾವ ಟೀಮ್ ಟಾಸ್ ಗೆಲ್ತು, ಮತ್ತು ಯಾವ ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡ್ತು, ಮತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಟಾರ್ಗೆಟಾಗಿ ಎಷ್ಟು ರನ್ನ ಕೊಟ್ಟರು, ಮತ್ತು ಇವನು ಟಾರ್ಗೆಟ್ ಚೇಸ್ ಆಯ್ತಾ ಇಲ್ವಾ, ಮತ್ತು ಇದರಲ್ಲಿ ಯಾವೊಂದು ಟೀಮಿನ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಚೆನ್ನಾಗಿತ್ತು, ಮತ್ತು ಟೋಟಲಾಗಿ ಒಂದು ಮ್ಯಾಚ್ನ ಬಗ್ಗೆ ಮಾತಾಡೋಣ. ಅದಕ್ಕೆಲ್ಲ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸೆಟ್ ಮಾಡೋಣ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ಟಾಸ್ ವಿಚಾರಕ್ಕಂತ ಬಂದರೆ, ಈ ಒಂದು ಮ್ಯಾಚಲ್ಲಿ ಇಂಗ್ಲೆಂಡ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದೆ. ಹೌದು, ನೀವು ನೋಡಿರ್ಬೋದು, T20 ಮ್ಯಾಚಸಲ್ಲಿ ಟಾಸ್ ಗೆದ್ದು ಬಾಲಿಂಗ್ ತಗೊಂಡು ಸೋತಿ ಬೇಜಾರಾಗ್ಬಿಟ್ಟಿತ್ತು ಇಂಗ್ಲೆಂಡ್ ಅವ್ರಿಗೆ. ಈ ಮ್ಯಾಚಲ್ಲಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದೊಳ್ಳೆ ಟೋಟಲ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಟಿಂಗ್ ತೊಗೊಂಡಿದ್ರು ಇಂಗ್ಲೆಂಡ್ ಟೀಮು. ಹಾಗೆ ನೆಕ್ಸ್ಟ್ ಈಗ ಎರಡೂ ಟೀಮ್ನ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಮೊದಲನೇದಾಗಿ ನಮ್ಮ ಇಂಡಿಯಾ ಟೀಮ್ ಅಂತ ಬಂದಾಗ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಒಂದು ಮ್ಯಾಚಲ್ಲಿ ನಿಭಾಯಿಸ್ತಾರೆ. ಮತ್ತು ಇವ್ರ ಜೊತೆಗೆ ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್ ಅವರು ಇವರೊಂದು ಡೆಬ್ಯೂಟ್ ಮ್ಯಾಚ್ನ ಈ ಒಂದು ODI ಮುಖಾಂತರ ಆಡ್ತಾರೆ. ಸ್ವತಃ ರೋಹಿತ್ ಶರ್ಮಾ ಅವರನ್ನೇ ಜೈಸ್ವಾಲ್ ಅವ್ರಿಗೆ ಕ್ಯಾಪ್ ಕೊಟ್ಟು ನಿನ್ನ ಕೈಲಾಗತ್ತೆ ಆಡುಗುರು ಅಂತ ವಿಶ್ವಾಸ ಕೊಟ್ಟು ಕಾನ್ಫಿಡೆನ್ಸ್ ತುಂಬಿದ್ದಾರೆ ಈ ಮ್ಯಾಚಲ್ಲಿ. ಮತ್ತೆ ನೆಕ್ಸ್ಟ್ ಒನ್ ಡೌನ್ ಆಗಿ ಶ್ರೇಯಸ್ ಅಯ್ಯರ್ ಅವರು, ಇವರೊಂದು ಸ್ಲಾಟ್ ಪಕ್ಕ ಅಂತ ನಂಗೆ ಮ್ಯಾಚ್ ಮುಂಚೆನೇ ಗೊತ್ತಿತ್ತು. ಯಾಕಂದ್ರೆ ಇವರು ಫಾರ್ಮ್ ಅಂತೂ ಬೆಂಕಿ ಅಂತ ಹೇಳ್ಬೋದು. ರೀಸೆಂಟಾಗಿ ರಣಜಿ ಟ್ರೋಫಿಲ್ ಆಗಿರ್ಬೋದು, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಲ್ ಆಗಿರ್ಬೋದು, ಸಖತ್ತಾಗೆ ಬ್ಯಾಟಿಂಗ್ ಆಡಿದ್ದಾರೆ. ಮತ್ತು ನೆಕ್ಸ್ಟ್ ಅಂತ ಬಂದಾಗ ಅದು ಶುಭ್ಮನ್ ಗಿಲ್ ಅವರು ಈ ಒಂದು ಮ್ಯಾಚಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಆಡ್ತಾರೆ. ಮತ್ತು ನೆಕ್ಸ್ಟ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಅವರು, ಹಾಗೆ ಅಕ್ಷರ್ ಪಟೇಲ್ ಅವರು, ಮತ್ತು KL ರಾಹುಲ್ ಅವರು ವಿಕೆಟ್ ಕೀಪರ್ ಆಗಿ. ಮತ್ತು ಆಲ್ರೌಂಡಿಂಗ್ ಸ್ಲಾಟ್ ಅಂತ ಬಂದಾಗ ರವೀಂದ್ರ ಜಡೇಜಾ ಅವರು, ಮತ್ತು ಬಾಲರ್ ಅಂತ ಬಂದಾಗ ಅಶ್ವಿತ್ ರಾಣ್ ಅವರು ಡೆಬ್ಯೂಟ್ ಆಗಿ ಒಂದು ಮ್ಯಾಚ್ ಆಡ್ತಾರೆ. ಮತ್ತು ನೆಕ್ಸ್ಟ್ ಸ್ಪಿನ್ ಬಾಲಿಂಗ್ ಅಂತ ಬಂದಾಗ ಕುಲ್ದೀಪ್ ಯಾದವ್ ಅವರು, ಹಾಗೆ ಕೊನೆಯದಾಗಿ ಫಾಸ್ಟ್ ಬಾಲರ್ ಮೊಹಮ್ಮದ್ ಶಮಿ ಅವರು. ಈ ಸ್ಕ್ವಾಡ್ ಒಂಥರ ಬ್ಯಾಲೆನ್ಸಿಗಾಗಿ ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ಫಸ್ಟ್ ODI ಮ್ಯಾಚ್ಗೆ. ಹಾಗೆ ಈ ಒಂದು ಫಸ್ಟ್ ODI ಮ್ಯಾಚ್ಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ಮಿಸ್ ಆಗಿದ್ದಾರೆ. ಹೌದು, ಇಂಜುರಿ ಕಾರಣದಿಂದ ಈ ಒಂದು ಮ್ಯಾಚ್ನ ಮಿಸ್ ಮಾಡ್ಕೋತಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಹಾಗೆ ಸೆಕೆಂಡ್ ODI ಆದರೂ ಆಡ್ತಾರೆ ಇಲ್ವ ಅಂತ ಕಾದು ನೋಡಬೇಕು. ಹಾಗೆ ನೆಕ್ಸ್ಟ್ ಈಗ ಇಂಗ್ಲೆಂಡ್ ಟೀಮ್ನ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಇದ್ರಲ್ಲಿ ಓಪನಿಂಗ್ ಆಗಿ ಬೆನ್ ಡೆಕೆಟ್ ಅವರು ಮತ್ತು ಫಿಲಿಪ್ ಸಾಲ್ಟ್ ಅವರು, ಮತ್ತು ಒನ್ ಡೌನ್ ಆಗಿ ಜಿಯೋ ರೂಟ್ ಅವರು ಈ ಒಂದು ODI ಮ್ಯಾಚ್ಗೆ ಮತ್ತೆ ವಾಪಸ್ ಆಗಿದ್ದಾರೆ ಜಿಯೋ ರೂಟ್ ಅವರು. ಮತ್ತು ನೆಕ್ಸ್ಟು ಹ್ಯಾರಿ ಬ್ರೂಕ್ ಅವರು, ಹಾಗೆ ಜಾಸ್ ಬಟ್ಲರ್ ಅವರು ಈ ಮ್ಯಾಚನ್ನು ಕ್ಯಾಪ್ಟನ್ ಆಗಿ. ಮತ್ತು ನೆಕ್ಸ್ಟು ಲಿವಮ್ ಲಿವಿಂಗ್ಸ್ಟೋನ್ ಅವರು, ಮತ್ತು ಜಾಕಬ್ ಬೆಥಲ್ ಅವರು, ಹಾಗೆ ಬೌಲರ್ ಆಗಿ ಬ್ರ್ಯಾಡನ್ ಕ್ಯಾರ್ಸೆ, ಜೋಫ್ರಾ ಆರ್ಚರ್, ಅಡಿಲ್ ರಶೀದ್, ಸಕೀಬ್ ಮೊಹಮ್ಮದ್. ಸ್ಕ್ವಾಡ್ ಏನೋ ಚೆನ್ನಾಗೇ ಇದೆ, ಆದರೆ ಪ್ಲೇಯರ್ಸ್ ಮಾತ್ರ ಕೈ ಹಿಡಿಯಲ್ಲ ಅಷ್ಟೇ ಇಂಗ್ಲೆಂಡ್ ಟೀಮ್ಗೆ. ಓಕೆ, ಹಾಗಾದರೆ ನೆಕ್ಸ್ಟ್ ಈಗ ಮ್ಯಾಚ್ ವಿಚಾರಕ್ಕಂತ ಬರೋದಾದರೆ, ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ ಟೀಮು ಅವರ ಬ್ಯಾಟಿಂಗ್ ಅಂತೂ ಚಿಂದಿ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ 10 ಓವರ್ಸಲ್ಲಿ ಬಂದಾಗೆ ಸಖತ್ತಾಗಿ ಬೀಸ್ ಆಡ್ತಾರೆ. ಫಿಲಿಪ್ ಸಾಲ್ಟ್ ಅವರು, ಹಾಗೆ ಬೆನ್ ಡೆಕೆಟ್ ಅವರು ಒಂಥರ T20 ರೇಂಜಲ್ಲೇ ಬ್ಯಾಟಿಂಗ್ ಆಡ್ತಿರ್ತಾರೆ ಇಬ್ಬರು ಓಪನರ್ಸು. ಹಾಗೆ ಒಂದೊಳ್ಳೆ ಸ್ಕೋರ್ ಬಂದಿರೋ ಟೈಮಲ್ಲಿ ಹೀನವಾಗಿ ರನ್ಔಟ್ ಆಗ್ತಾರೆ ಫಿಲಿಪ್ ಸಾಲ್ಟ್ ಅವರು. ಹೌದು, 3 ರನ್ ನೋಡೋ ಆತರದಲ್ಲಿ ಅವರು ಒಂದು ವಿಕೆಟ್ನ ರನ್ಔಟ್ ಮುಖಾಂತರ ಕಳ್ಕೊತಾರೆ ಈ ಒಂದು ಮ್ಯಾಚಲ್ಲಿ. ಇದಾದ್ಮೇಲೆ ಅಷ್ಟೇ ಅವ್ರ ಪವರು, ಬೆನ್ ಡೆಕೆಟ್ ಅವರಾಗಿರ್ಬೋದು, ಹ್ಯಾರಿ ಬ್ರೂಕ್ ಅವರಾಗಿರ್ಬೋದು, ಜಿಯೋ ರೂಟ್ ಅವರಾಗಿರ್ಬೋದು, ಟಕ್ ಅಂತ ವಿಕೆಟ್ ಬಿದ್ದೋಗ್ಬಿಡ್ತಾರೆ ಬೇಗನೆ. ಹಾಗೆ ವಿಕೆಟ್ ಬಿದ್ದಿರೋ ಟೈಮಲ್ಲಿ ಆ ಒಂದು ಸ್ಕೋರ್ ಮುಂದೆ ತೊಗೊಂಡು ಹೋಗೋದಕ್ಕೆ ಜಾಸ್ ಬಟ್ಲರ್ ಅವರ ಬ್ಯಾಟಿಂಗು ತುಂಬಾ ಯೂಸ್ ಆಗುತ್ತೆ. ಇಲ್ಲಿ 52 ರನ್ ಹೊಡೆಯೋ ಮುಖಾಂತರ ಆ ಒಂದು ಟೀಮ್ನ ಸ್ಕೋರು ಸ್ವಲ್ಪ ಮುಂದೆ ತೊಗೊಂಡು ಹೋಗಿದ್ದಾರೆ. ಹಾಗೆ ಇವ್ರ ಜೊತೆಗೆ ಜಾಕಬ್ ಬೆಥಲ್ ಅವರು 51 ರನ್ ಹೊಡೆಯೋ ಮುಖಾಂತರ ಚಿಂದಿ ಬ್ಯಾಟಿಂಗ್ ಮಾಡಿದ್ದಾರೆ. ಹಾಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿರೋ ಟೈಮಲ್ಲಿ ವಿಕೆಟ್ ಬೀಳುತ್ತಲ್ಲಿ. 1-2 ವಿಕೆಟ್ ಬಿದ್ದ ತಕ್ಷಣ ಟೋಟಲಿ ಲೋ ಆಗಿಬಿಡ್ತಾರೆ ಇಂಗ್ಲೆಂಡ್ ಟೀಮು ಈ ಒಂದು ಫಸ್ಟ್ ODIಯಲ್ಲೂ ಕೂಡ. ಸೇಮ್ ಟು ಸೇಮು T20 ಯಾವ ಥರ ಆಯ್ತು ಇವರಿಗೆ, ಇಲ್ಲೂ ಕೂಡ ಅದೇ ಥರ ಆಗಿದೆ. ಒಂದಿಬ್ರು ಪ್ಲೇಯರ್ಸ್ ಕೈ ಕೊಟ್ಟರೆ ಅಷ್ಟೇ ಆ ಟೀಮೇ ಮುಗೀತು. ಆ ಥರ ಪರಿಸ್ಥಿತಿ ಆಯಿತು ಇಂಗ್ಲೆಂಡ್ ಟೀಮ್ದು ಈ ಮ್ಯಾಚಲ್ಲೂ ಕೂಡ. ಹಾಗೆ ಟೋಟಲ್ ಆಗಿ ಇವರೊಂದು ಇನ್ನಿಂಗ್ಸಲ್ಲಿ 248ಕ್ಕೆ ಆಲ್ಔಟ್ ಆಗಿಬಿಡ್ತಾರೆ ಬೇಗನೆ. ಹಾಗೆ ಇದರಲ್ಲಿ ನಮ್ಮ ಇಂಡಿಯಾ ಟೀಮ್ನ ಬಾಲಿಂಗ್ ಬಗ್ಗೆ ಮಾತಾಡೋದಾದರೆ, ಅಶ್ವಿತ್ ರಾಣ್ ಅವರು ಅವರೊಂದು ಡೆಬ್ಯೂಟ್ ODI ಮ್ಯಾಚಲ್ಲೇ ಬೆಂಕಿ ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 3 ವಿಕೆಟ್ ತೆಗೆಯೋ ಮುಖಾಂತರ ಬೆಂಕಿ ಬಾಲಿಂಗ್ ಮಾಡಿದ್ದಾರೆ ಈ ಒಂದು ODI ಮ್ಯಾಚಲ್ಲೂ ಕೂಡ. T20 ಸಿಕ್ಕಿದ ಅವಕಾಶ ಚೆನ್ನಾಗಿ ಬಳಸ್ಕೊಂಡಿದ್ರು. ಹಾಗೆ ಈ ಒಂದು ODIಯಲ್ಲೂ ಕೂಡ ಚೆನ್ನಾಗೇ ಬಳಸ್ಕೊಂಡಿದ್ದಾರೆ ಅಶ್ವಿತ್ ರಾಣ್ ಅವರು. ಹಾಗೆ ಇವ್ರ ಜೊತೆಗೆ ರವೀಂದ್ರ ಜಡೇಜಾ ಅವರು ಇವರೊಂದು ಸ್ಕಿನ್ ಗಿಮ್ಮಿಕ್ಕಿಂದ 3 ವಿಕೆಟ್ ತೆಗೆಯೋ ಮುಖಾಂತರ ಇವರು ಕೂಡ ಒಂಥರ ಬೆಂಕಿ ಬಾಲಿಂಗ್ ಮಾಡಿದ್ರು ಈ ಒಂದು ಫಸ್ಟ್ ODI ಮ್ಯಾಚಲ್ಲಿ. ಹಾಗೆ T20 ಪ್ರೂವ್ ಆಗಿತ್ತು ನಮಗೆ ಇಂಗ್ಲೆಂಡ್ ಟೀಮು ಸ್ಪಿನ್ನರ್ಸ್ಗೆ ಲೋ ಆಗ್ತಾರೆ ಅಂತ. ಅದು ಈ ಮ್ಯಾಚಲ್ಲೂ ಕೂಡ ಪ್ರೂವ್ ಆಗಿದೆ ರವೀಂದ್ರ ಜಡೇಜಾ ಅವ್ರ ಮುಖಾಂತರ. ಹಾಗೆ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ನಮ್ಮ ಇಂಡಿಯಾ ಟೀಮು ಸಕ್ಸಸ್ಫುಲಿ ಪಾಸ್ ಆಗಿದ್ದಾರೆ ಈ ಒಂದು ಫಸ್ಟ್ ODIಯಲ್ಲೂ ಕೂಡ. ಇದರಲ್ಲಿ ಸ್ಟಾರ್ಟಿಂಗ್ ಬಂದಂಥ ರೋಹಿತ್ ಶರ್ಮಾ ಅವರು ಹಾಗೂ ಮತ್ತು ಯಶಸ್ವಿ ಜೈಸ್ವಾಲ್ ಅವ್ರ ಕಡೆಯಿಂದ ಒಂದೊಳ್ಳೆ ಓಪನಿಂಗ್ ಬರದೇ ಇದ್ರೂ ಕೂಡ
ನೆಕ್ಸ್ಟ್ ಬಂದಂತ ಶ್ರೇಯಸ್ ಅಯ್ಯರ್ ಹಾಗೂ ಸುಬ್ಮನ್ ಗಿಲ್ ಅವರಿಂದ ಒಂದು ಒಳ್ಳೆ ರನ್ಸ್ ಬರುತ್ತೆ ಟೀಮ್ಗೆ. ಇದರಲ್ಲಿ ಶ್ರೇಯಸ್ ಅಯ್ಯರ್ ಅವರಂತೂ ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಒಂಥರ T20 ಆಡ್ದಂಗೆ ಆಡ್ತಾ ಇರ್ತಾರೆ ಈ ಒಂದು ಮ್ಯಾಚಲ್ಲಿ ಬ್ಯಾಟಿಂಗ್ನ. ಇದರಲ್ಲಿ 36 ಬಾಲ್ಗೆ 59 ಹೊಡೆಯೋ ಮುಖಾಂತರ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಈ ಒಂದು ಮ್ಯಾಚಲ್ಲಿ. ಹಾಗೆ ಇವ್ರ ಜೊತೆಗೆ ಶುಭ್ಮನ್ ಗಿಲ್ ಅವರು 97 ಬಾಲ್ಗೆ 86 ಹೊಡೆಯೋ ಮುಖಾಂತರ ಆ ಒಂದು ಸ್ಕೋರ್ನ ತುಂಬ ಮುಂದೆ ತೊಗೊಂಡೋಗಿದ್ದಾರೆ ಟೀಮ್ಗೆ. ಸ್ಟಾರ್ಟಿಂಗಲ್ಲಿ ಒಂಥರ ಚಿಂದಿ ಬ್ಯಾಟಿಂಗ್ ಮಾಡಿದ್ರು ಶುಭ್ಮನ್ ಗಿಲ್ ಅವರು. ವೈಸ್ ಕ್ಯಾಪ್ಟನ್ ಆಗಿ ಅವರೊಂದು ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಮತ್ತೆ ನೆಕ್ಸ್ಟ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಅವರು ಯಾವೊಂದು ಬ್ಯಾಟ್ಸ್ಮನ್ಗೂ ಕೂಡ ಕಮ್ಮಿ ಇಲ್ಲ. ಇವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಈ ಮ್ಯಾಚಲ್ಲೂ ಕೂಡ. 47 ಬಾಲ್ಗೆ 52 ರನ್ ಹೊಡೆಯೋ ಮುಖಾಂತರ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಕ್ಷರ್ ಪಟೇಲ್ ಅವರು ಈ ಒಂದು ಮ್ಯಾಚಲ್ಲೂ ಕೂಡ. ಒಂಥರ ಬ್ಯಾಟಿಂಗಲ್ಲೂ ಸೈ ಮತ್ತೆ ಬಾಲಿಂಗಲ್ಲೂ ಸೈ ಅಕ್ಷರ್ ಪಟೇಲ್ ಅವರು. ಹಾಗೆ ಈ 3 ಉತ್ತಮ ಪ್ಲೇಯರ್ಸ್ ಬ್ಯಾಟಿಂಗ್ ಇಂದ ಈ ಒಂದು ಟಾರ್ಗೆಟ್ ನ ಇಂಡಿಯನ್ ಟೀಮ್ ಅವರು 38 ಓವರಲ್ಲೇ ಚೇಸ್ ಮಾಡಿ ಬಿಸಾಕ್ಬಿಡ್ತಾರೆ 6 ವಿಕೆಟ್ಗೆ. ಒಂಥರ ಒಳ್ಳೆ ಓಪನಿಂಗ್ ಸಿಕ್ತು ಇಂಡಿಯಾ ಟೀಮ್ಗೆ ಈ ಒಂದು ಫಸ್ಟ್ ODIಯಲ್ಲಿ ಗೆದ್ದಿರೋದ್ರಿಂದ. ಇವರ ಕಾನ್ಫಿಡೆನ್ಸ್ ಜಾಸ್ತಿ ಅಂತ ಆಗಿರುತ್ತೆ ಇಂಡಿಯಾ ಟೀಮ್ಗೆ ನೆಕ್ಸ್ಟ್ ಮ್ಯಾಚ್ ಆಡೋದಕ್ಕೆ. ಹಾಗೆ ಈ ಒಂದು ಮ್ಯಾಚಲ್ಲಿ ಶುಭ್ಮನ್ ಗಿಲ್ ಅವರು ಅವ್ರದ್ದು ಉತ್ತಮ ಬ್ಯಾಟಿಂಗ್ ಇಂದ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೋತಾರೆ ಈ ಒಂದು ಫಸ್ಟ್ ODIಯಲ್ಲಿ. ಹಾಗೆ ಸೆಂಚುರಿ ಕೂಡ ಮಿಸ್ ಆಯಿತು, ಆದರೆ ಏನು ಮಾಡೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ. ಇನ್ನು ಸೆಕೆಂಡ್ ODI ಮ್ಯಾಚು 9 ಫೆಬ್ರವರಿ ಅಂದರೆ ಭಾನುವಾರ ಇದೆ. ಕಾದು ನೋಡಬೇಕು ಇಂಗ್ಲೆಂಡ್ ಆ ಮ್ಯಾಚ್ ಆದರೂ ಬೌನ್ಸ್ ಬ್ಯಾಕ್ ಮಾಡ್ತಾರಾ ಅದು ತಿರ್ಗಿ ಅವರೊಂದು ಫಾರ್ಮ ಕಂಟಿನ್ಯೂ ಮಾಡ್ತಾರಾ ಅಂತ. ಹಾಗೆ ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದೆ ವಿಡಿಯೋಲಿ ಸಿಗೋವರೆಗೂ ಬಾಯ್.